ಜೈಲಲ್ಲಿದ್ದಾಗ ಸರ್ಜರಿ ಆಗ್ಲೇಬೇಕು ಅಂತ ದರ್ಶನ್ ಹೇಳಿದ್ರು. ಹೊರಗಡೆ ಬಂದ ಮೇಲೆ ಪ್ಲಾನ್ ಚೇಂಜ್ ಮಾಡಿದ್ರ? ಹಾಗಾದ್ರೆ ಸರ್ಜರಿಗಾಗಿ ದರ್ಶನ್ ಆಡಿದ್ದು ಎಂತ ನಾಟಕ? ಹಾಗಾದ್ರೆ ಜೈಲಿನಲ್ಲಿದ್ದಾಗ ಸರ್ಜರಿ ಅತ್ಯವಶ್ಯಕ ಅಂತ ಹೇಳಿದ್ರು, ಆದ್ರೆ ಹೊರಗಡೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ಗೆ ಬೇಕಿಲ್ವಂತೆ ಬೆನ್ನು ನೋವಿನ ಸರ್ಜರಿಗೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಆರೋಪಿ ದರ್ಶನ್. ಫಿಸಿಯೋಥೆರಪಿಯನ್ನ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಬಿಪಿ ಏರಿಳಿತದಿಂದ ಸರ್ಜರಿ ಆಗಿಲ್ಲ ಅಂತ ವರದಿ ಕೊಡಲಾಗಿದೆ ಕೋರ್ಟ್ಗೆ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ. ಕಳೆದ 30 ದಿನಗಳಿಂದಲೂ ಸಹ ಬಿಜಿಎಸ್ನಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರ್ಜರಿ ಬೇಡ ಅಂತ ದರ್ಶನ್ ಹೇಳ್ತಾ ಇದ್ದು, ಫಿಸಿಯೋಥೆರಪಿಯನ್ನೇ ಮುಂದುವರಿಸಿ ಅಂತ ವೈದ್ಯರಿಗೆ ಹೇಳಿದಾರಂತೆ. ವೈದ್ಯರು ಸಹ ಸಾಕಷ್ಟು ಬಾರಿ ಸರ್ಜರಿಯನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು, ಒಪ್ತಾ ಇಲ್ಲ ದರ್ಶನ್. ಹಾಗಾದ್ರೆ ಜೈಲಲ್ಲಿದ್ದಾಗ ಸರ್ಜರಿ ಬೇಕು ಅಂತ ಹೇಳಿ ಹೊರಗೆ ಬಂದ ಮೇಲೆ ಪ್ಲೇಟ್ ಚೇಂಜ್ ಮಾಡಿದ್ರ? ಯಾಕೆ ಈ ರೀತಿಯಾಗಿ ನಾಟಕ ಆಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಕಾಡುತ್ತೆ. ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಬೇಕಾಗಿಲ್ವಂತೆ. ದರ್ಶನ್ ಮಧ್ಯಂತರ ಜಾಮೀನು ಇನ್ನೊಂದು ವಾರ ಅಷ್ಟೇ ಬಾಕಿ ಇರೋದು. ಬಿಪಿ ನೆಪ ಹೇಳಿ ಸರ್ಜರಿ ಮಾಡಿಸಿಕೊಳ್ತಾ ಇಲ್ಲ ದರ್ಶನ್. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ಬೇಲ್ ಸಿಗದೇ ಇದ್ರೆ ದರ್ಶನ್ ಪ್ಲಾನ್ ಏನು? ಹಾಗಾದ್ರೆ ಮಧ್ಯಂತರ ಜಾಮೀನು ಮುಂದುವರಿಸೋದಕ್ಕೆ ಮನವಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬೇಲ್ ಸಿಕ್ಕರೆ ತನಗೆ ಬೇಕಾದ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಆಗಿದೆ. ನವೆಂಬರ್ 1ರಂದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ದರ್ಶನ್. ಬೆನ್ನು ಕಾಲು ನೋವಿನಿಂದ ನರಳುತ್ತಾ ಇದ್ದಂತಹ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಜಿಎಸ್ ವೈದ್ಯರಿಂದ ದರ್ಶನ್ಗೆ ನಿರಂತರವಾಗಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಸಹ ನೀಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸರ್ಜರಿ ಮಾಡಿಸ್ಕೊಳ್ಳೋದಿಲ್ಲ ಅಂತ ಈಗ ದರ್ಶನ್ ಹೇಳ್ತಾ ಇದ್ದಾರೆ. ಬೇಲ್ ಒಂದ್ ಕಡೆ ರೆಗ್ಯುಲರ್ ಬೇಲ್ನ ವಿಚಾರಣೆ ಸಹ ಆಗ್ತಾ ಇದೆ. ಇನ್ನು ಮಧ್ಯಂತರ ಜಾಮೀನನ್ನ ಮುಂದುವರಿಸೋದಕ್ಕೂ ಸಹ ಪ್ಲಾನ್ ಅನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಮಧ್ಯಂತರ ಜಾಮೀನಿಗಾಗಿ ಆರೋಪಿ ದರ್ಶನ್ ನಾಟಕ ಆಡಿದ್ರು. ಸರ್ಜರಿ ನಾಟಕದಿಂದ ರೆಗ್ಯುಲರ್ ಬೇಲ್ಗೆ ಸಮಸ್ಯೆ ಆಗುತ್ತಾ? ಹಾಗಾದ್ರೆ 4 ವಾರ ಆದ್ರೂ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಆಗಿಲ್ಲ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. 4 ವಾರ ಆಯ್ತು ಜಾಮೀನ್ ಸಿಕ್ಕಿ, ಇನ್ನೂ ಸಹ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಏನೆಲ್ಲ ಎಫೆಕ್ಟ್ ಆಗಬಹುದು? ರೆಗ್ಯುಲರ್ ಬೇಲ್ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ದರ್ಶನ್ಗೆ? ಪ್ರಗತಿ, ಈ ಕುರಿತಂತೆ ಇವಾಗ ಆಲ್ರೆಡಿ ಏನು SP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸರ್ಜರಿ ಇಂದ ಮಾತ್ರ ಬೆನ್ನು ನೋವು ಕ್ಲಿಯರ್ ಆಗುತ್ತೆ, ಬೇರೆ ಯಾವ್ದ್ರಿಂದನೂ ಕೂಡ ಕ್ಲಿಯರ್ ಆಗಲ್ಲ, ಫಿಸಿಯೋಥೆರಪಿಯಿಂದ ಸರಿ ಹೋಗಲ್ಲ ಅಂತ ಒಂದಷ್ಟು ಕಾರಣಗಳನ್ನ ಕೊಟ್ಟೆ ಅವರು ಒಂದು ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಂಡಿದ್ರು. ಆದ್ರೆ ಇದೀಗ 4 ವಾರ ಹತ್ತತ್ರ ಆಯ್ತು. ನವೆಂಬರ್ 1ನೇ ತಾರೀಕು ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಇದುವರೆಗೂ ಕೂಡ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಕೇವಲ ದಿನಕ್ಕೆ 90 ನಿಮಿಷಗಳಂತೆ ಒಂದು ಫಿಸಿಯೋಥೆರಪಿಯನ್ನ ಮಾತ್ರ ಮಾಡಿಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಇಲ್ಲಿ ದರ್ಶನ್ ದೇಹ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಂದ್ರೆ ಸರ್ಜರಿಗೆ ಇನ್ನೂ ಕೂಡ ಆತನ ದೇಹ ಸಿದ್ಧವಾಗಿಲ್ಲ ಅನ್ನೋ ಒಂದು ವರದಿಯನ್ನ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಕೂಡ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಇದು ರೆಗ್ಯುಲರ್ ಬೇಲ್ ಮೇಲೂ ಕೂಡ ಒಂದಷ್ಟು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ. ಅಂದ್ರೆ ಫಿಸಿಯೋಥೆರಪಿ ಏನಾದ್ರು ಮಾಡ್ಕೊಳ್ಳೋ ತರ ಇದ್ದಿದ್ರೆ ಜೈಲಿನಲ್ಲಿ ವ್ಯವಸ್ಥೆ ಇರ್ತಿತ್ತು, ಅದಕ್ಕೆ ಯಾಕೆ ಒಂದು ಬೇಲನ್ನ ಕೊಡ್ಬೇಕಾಗಿತ್ತು ಅನ್ನೋ ಒಂದು ವಾದವನ್ನ SP ಅವರು ಕೂಡ ಮಾಡ್ತಾರೆ. ಏನಾಗುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಸೋಫಾರ್ ದರ್ಶನ್ ಅವರ ದೇಹ ಸರ್ಜರಿಗೆ ಸಿದ್ಧವಾಗಿಲ್ಲ ಅನ್ನೋ ಒಂದು ವರದಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಒಂದ್ ಕಡೆ ಆದ್ರೆ, ಇಂಟ್ರಿಮ್ ಬೇಲ್ ಅರ್ಜಿಯ ವಿಚಾರಣೆಯು ಕೂಡ ಇನ್ನೊಂದ್ 2 ವಾರದಲ್ಲಿ ಇಂಟ್ರಿಮ್ ಬೇಲ್ ಅವಧಿಯು ಕೂಡ ಮುಗಿಯುತ್ತೆ. ಅದನ್ನು ವಿಸ್ತರಣೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವರು ಮತ್ತೆ ಅರ್ಜಿಯನ್ನ ಹಾಕುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರಗತಿ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.